ಯಮುನಾ ನದಿಯ ಆಳಗಳಲ್ಲಿ ಅಂಧಕಾರದ ಆಳದೊಳಗೆ, ಯಮುನಾ ನದಿಯ ಆಳಗಳಲ್ಲಿ ಅಂಧಕಾರದ ಆಳದೊಳಗೆ ಒಂದು ಭಯಾನಕ ಶಕ್ತಿ ವಾಸಿಸುತ್ತಿತ್ತು. ಅವನ ಹೆಸರು ಕಾಳಿಂಗ. ಅವನ ಉಸಿರೇ ವಿಷ, ಅವನ ಉಸಿರೇ ವಿಷ, ಅವನ ಸಾನ್ನಿಧ್ಯವೇ ಮರಣ. ನದಿ ಕಪ್ಪುಗೊಂಡಿತ್ತು, ಮರಗಳು ಒಣಗಿದ್ದವು, ಜೀವಿಗಳು ಭಯದಿಂದ ನಡುಗುತ್ತಿದ್ದವು. ಆ ಸಮಯದಲ್ಲಿ ಅವನು ಕೃಷ್ಣ. ನಗುವಿನ ಹಿಂದೆ ಅಡಗಿದ್ದ ಮಹಾಶಕ್ತಿ, ಒಂದು ಚೆಂಡು, ಒಂದು ತಪ್ಪು, ಒಂದು ನಿರ್ಧಾರ. ಕೃಷ್ಣನು ನದಿಗೆ ಜಿಗಿದನು, ಕಾಳಿಂಗ ಎದ್ದನು. ಅವನ ಪಣಗಳು ಆಕಾಶ ಮುಟ್ಟಿದವು, ಅವನ ಕಣ್ಣುಗಳಲ್ಲಿ ಕ್ರೋಧ ಜ್ವಾಲೆ ಹೊತ್ತಿತು. ಆದರೆ ದೈವದ ಮುಂದೆ ವಿಷವು ದುರ್ಬಲವೇ. ಕೃಷ್ಣನು ಕಾಳಿಂಗನ ಪಣದ ಮೇಲೆ ಹಾರಿದನು, ಅವನ ಮೇಲೆ ನೃತ್ಯ ಆರಂಭಿಸಿದನು. ಪ್ರತಿ ಹೆಜ್ಜೆಯು ಒಂದು ಪಾಠ, ಪ್ರತಿ ತಾಳವು ಅಹಂಕಾರಕ್ಕೆ ಹೊಡೆತ, ಪ್ರತಿ ತಾಳವು ಅಹಂಕಾರಕ್ಕೆ ಹೊಡೆತ. ಕಾಳಿಂಗ ದುರ್ಬಲನಾದನು, ಅವನ ಹೆಂಡತಿಯರು ಕಣ್ಣೀರಿನಲ್ಲಿ ಬೇಡಿಕೊಂಡರು, ಪ್ರಭು ಕ್ಷಮಿಸಿ. ಕೃಷ್ಣನು ಕರುಣೆ ತೋರಿದನು. ಆದರೆ ಒಂದು ಶಾಪ, ಒಂದು ಸಂದೇಶ. ಅಹಂಕಾರದಿಂದ ಬದುಕಿದವನು ಇನ್ನು ಶಾಶ್ವತವಾಗಿ ಸ್ತಬ್ಧನಾಗಿರಲಿ. ಕಾಳಿಂಗ ಕಲ್ಲಾಗಿ ನಿಂತನು, ಇಂದು ಕೂಡ ಅವನ ಕತೆ ನಮಗೆ ನೆನಪಿಸ್ತುಡದೆ. ದೈವದ ಮುಂದೆ ವಿಷವೂ ಮಣಿಯುತ್ತುಮದೆ.